ಏನ್ ಗುರು ಇದು ಸಿನಿಮಾ ನೋಡೋದಕ್ಕೆ ತುಂಬಾ ಕಷ್ಟ ಅನ್ಸುತ್ತೆ. ನೀವೇನಾದ್ರೂ ಮೊದಲನೇ ಸಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ನ ಆನ್ ಮಾಡ್ಕೊಳ್ಳಿ. ವಿಡಿಯೋ ಶುರು ಮಾಡೋಣ. ಗುರು ಸಿನಿಮಾ ನೋಡ್ದೆ ಮತ್ತೆ ನೋಡಬಾರ್ದು ಅಂತ ಫಿಕ್ಸ್ ಆದೆ. ಯಾಕೆ ಅಂತ ಹೇಳ್ತೀನಿ. ಮೊದಲು ಈ ಸಿನಿಮಾದಲ್ಲಿ ಆನ್ಲೈನ್ ಸ್ಟೋರಿ ಏನಪ್ಪಾ ಅಂದ್ರೆ, ಮಿಡಲ್ ಕ್ಲಾಸ್ ಅಲ್ಲಿ ಹುಟ್ಟಿರುವ ನಜೀಬ್ ಒಂದು ಒಳ್ಳೆ ಜೀವನ ಮಾಡ್ಕೊಳೋದಕ್ಕೆ ಮನೆ ಒತ್ತೆ ಇಟ್ಟು ಹೊರಗಿನ ದೇಶಕ್ಕೆ ಹೋಗ್ತಾನೆ. ಅಲ್ಲಿ ಅವನ ಜೀವನನೇ ಅಸ್ತವ್ಯಸ್ತವಾಗುತ್ತೆ. ಇದು ಈ ಸಿನಿಮಾದ ಆನ್ಲೈನ್ ಸ್ಟೋರಿ. ತುಂಬಾ ಎಮೋಷನಲಿ ಟಚ್ ಆಗುವಂತ ಸಿನಿಮಾ. ಇದು 2008ರಲ್ಲಿ ಬರೆದಂತ ಆಡು ಜೀವಿತಂ ನಾವಲ್. ಇದರಲ್ಲಿ ನಡೆದಂತ ಇನ್ಸಿಡೆಂಟ್ ಗಳು ನಿಜವಾಗಿಯೂ ನಡೆದಿರುವೆ. ಇದು ಹೆಂಗಿದೆ ಅಂದ್ರೆ, ಸೀಟಲ್ಲಿ ಕುಂತ್ಕೊಂಡು ಸಿನಿಮಾ ನೋಡ್ತಾ ಇದ್ರೆ ಕೋಪ, ಬೇಜಾರು, ದುಃಖ ಎಲ್ಲವೂ ಬಂದ್ಬಿಡುತ್ತೆ. ಭಾಷೆ ಬಂದಿಲ್ಲ ಅಂದ್ರೆ ಬೇರೆ ದೇಶದಲ್ಲಿ ಬದುಕೋದು ತುಂಬಾ ಕಷ್ಟ ಗುರು. ಆ ಕಾನ್ಫ್ಲಿಕ್ಟ್, ಎಮೋಷನ್ ನಮ್ಮನ್ನ ಎಲ್ಲೂ ಸಮಾಧಾನದಿಂದ ನೋಡೋದಕ್ಕೆ ಬಿಡಲ್ಲ. ಪೃಥ್ವಿರಾಜ್ ಅವರ ಆಕ್ಟಿಂಗ್, ಬಾಡಿ ಟ್ರಾನ್ಸ್ಮಿಷನ್, ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಸಾಲದು, ಅದರಲ್ಲಿ ಜೀವನ ಮಾಡ್ಬೇಕು ಅಂತ ಇದ್ರಲ್ಲಿ ನೋಡ್ಬೋದು. ಅವ್ರ ಆಕ್ಟಿಂಗ್ ಚಿಂದಿಯಾಗಿತ್ತು. ಅವರ ಕ್ಯಾರೆಕ್ಟರೈಸೇಷನ್ ಮತ್ತೆ ಅವ್ರ ಕ್ಯಾರೆಕ್ಟರ್ ಡಿಸೈನ್ ನೋಡಿ ನಾನಂತೂ ಸೈಕ್ ಆದೆ. ಇನ್ನು ಎಡಿಟಿಂಗ್ ಸಖತ್ತಾಗೆ ಮಾಡಿದ್ದಾರೆ. ಕೆಲವು ಸಿನಿಮಾಗಳು ನೋಡಿ ನಾನಿದ್ರೆ ಹಂಗ್ ಮಾಡ್ತಿದ್ದೆ ಹಿಂಗ್ ಮಾಡ್ತಿದ್ದೆ ಅನ್ನೋರು ಇದ್ರಲ್ಲಿ ಅವ್ರು ಊಹೆನೂ ಮಾಡಲ್ಲ. ಸ್ಟೋರಿ ಸುತ್ತ ನಡೆಯುವಂತ ಸೀಕ್ವೆನ್ಸ್ ಗಳು ಒಂದು ಒಳ್ಳೆ ಮೆಸೇಜ್ ಕೊಡುತ್ತೆ. ಇದರಲ್ಲಿರುವ ಸ್ಟೋರಿ ಕ್ಯಾರೆಕ್ಟರ್ ಸುತ್ತಾನೆ ತಿರುಗುತ್ತೆ. ಇನ್ನು ವಿಜುವಲ್ಸ್ ಅಂದ್ರೂ ಬೇರೆ ಲೆವೆಲ್ ಅಲ್ಲಿ ಇದಾವೆ. ಒಟ್ನಲ್ಲಿ ನಾನು ಈ ಸಿನಿಮಾಗೆ ಕೊಡುವಂತ ರೇಟಿಂಗ್ 5ಗೆ ಔಟ್ ಆಫ್ 4.7 ಕೊಡ್ತಾ ಇದ್ದೀನಿ.